ನಮ್ಮ ಕರ್ತನಾಗಿರುವ ಯೇಸು ಕರ್ತನ ನಾಮದಲ್ಲಿ ಪ್ರೀತಿ ಎಲ್ಲ ದೇವಜನಗಳಿಗೂ ವಂದಿಸುತ್ತೇನೆ. ಮತ್ತೊಂದು ವೇಳೆಯಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂತಹ ಈ ಸಂಚಿಕೆಯಲ್ಲಿ ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಕೂಡಿ ಬರುವ ಹಾಗೆ ಕರ್ತನ ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ವಾಕ್ಯ ಸಂದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ನಿಮ್ಮ ವಾಕ್ಯ ಸತ್ಯವಾಗಿರುವುದಕ್ಕಾಗಿ ನಿನ್ನ ವಾಕ್ಯದಿಂದ ಅಪ್ಪ ನಾವು ಕರ್ತನ ಜ್ಞಾನವನ್ನು ಹೊಂದಿಕೊಳ್ಳುವ ಹಾಗೆ ನಮ್ಮ ಮನಕಣ್ಣುಗಳನ್ನು ತೆರೆಪಡಿಸಿರಿ. ಕರ್ತನೆ, ನಿಮ್ಮ ಚಿತ್ತವನ್ನು ಅರಿತುಕೊಂಡು ಅದರ ಅನುಸಾರವಾಗಿ ನಡೆಯಲಿಕ್ಕಾಗಿ ಸಹಾಯ ಮಾಡಿರಿ. ಈ ಕಡೆಯ ದಿನಮಾನಗಳಲ್ಲಿ ಕರ್ತನೆ, ನಾವು ಜ್ಞಾನದಿಂದಲೂ ಮಾತ್ರವಲ್ಲದೆ ನಿಮ್ಮ ಸಾಕ್ಷಿಯಾಗಿ ಜೀವಿಸಲಿಕ್ಕಾಗಿ ನಿಮ್ಮ ಆತ್ಮನಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿ ನಡೆಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಕರೆಗಳಿಗೆ ನಮ್ಮನ್ನು ಬಿಟ್ಟು ಕೊಡ್ತಾ ಇದ್ದೇವೆ. ದೇವರಾತ್ಮನೇ ಅಪ್ಪ, ನೀವು ಹೇಳುವಂಥದ್ದನ್ನು ಕಿವಿಯುಳ್ಳಂಥವ್ರು ಕೇಳಲಿಕ್ಕಾಗಿಯೂ ಕೇಳುವಂಥ ಕಿವಿಗಳನ್ನು ಕರ್ತನೆ ಒಬ್ಬೊಬ್ಬರಿಗೆ ಅನುಗ್ರಹಿಸಿಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ನಮ್ಮ ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ಸಾಧ್ಯವಾಗುವುದಾದರೆ ನೀವು ಸತ್ಯವೇದವನ್ನು ಹಿಡಿದುಕೊಂಡವರಾಗಿ ವಾಕ್ಯಗಳನ್ನು ಧ್ಯಾನಿಸಲ್ಪಡಬಹುದು. ನಾವು ದೇವರ ವಾಕ್ಯಕ್ಕೆ ಹೋಗುವಂತಹ ಸಮಯದಲ್ಲಿ ಶೀರ್ಷಿಕೆಯಲ್ಲಿ ನೋಡಲ್ಪಟ್ಟ ಪ್ರಕಾರವಾಗಿ ಈ ಕಡೆಯ ದಿನಮಾನಗಳಲ್ಲಿ ದೇವರ ಆತ್ಮನ ದಿನಗಳಾಗಿದೆ. ದೇವರ ಆತ್ಮನು ಬಹಳವಾಗಿ ಜನಗಳ ಮೇಲೆ ಸುರಿಸಲ್ಪಡುವಂಥವರು ಮಾತ್ರವಲ್ಲದೆ ದೇವರಾಗಿರುವಂಥ ಯೇಸು ಕರ್ತನ ತ್ಯಾಗ ಬಲಿದಾನಗಳನ್ನು ಅವರು ಇತರರಿಗೆ ನಾವು ಸಾಕ್ಷಿಯಾಗಿ ನುಡಿಯುವ ಹಾಗೆಯೂ ದೇವರ ರಾಜ್ಯವನ್ನು ಎಲ್ಲ ಕಡೆ ಹರಡಿಕೊಳ್ಳುವ ಹಾಗೆಯೂ ಮಾತ್ರವಲ್ಲ ದೇವರ ರಾಜ್ಯವನ್ನು ಸ್ಥಾಪಿಸುವಂಥ ವಿಷಯದಲ್ಲಿ ನಮ್ಮೊಬ್ಬೊಬ್ಬರನ್ನು ಸಹ ವಿಶೇಷವಾಗಿ ಅವರು ನಡೆಸುವವರಾಗಿದ್ದಾರೆ. ಮುಖ್ಯವಾಗಿ ಈ ವಾಕ್ಯಗಳನ್ನು ಕೇಳುತ್ತಾ ಇರುವಂಥ ನೀವು ಸಹ ದೇವರಾತ್ಮನಿಂದ ನಡೆಸಲ್ಪಡುವವರಾಗಿದ್ದೀರಿ. ಮಾತ್ರವಲ್ಲದೆ ದೇವರಾತ್ಮನು ನಿಮ್ಮಲ್ಲಿಯೂ ಸಹ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಅವರು ಬಹಳವಾಗಿ ತವಕ ಪಡ್ತಾ ಇದ್ದಾರೆ. ಸರಿ, ನಾವು ಈ ಸಮಯದಲ್ಲಿ ಯೋಹಾನನು ಬರೆದ ಸುವಾರ್ತೆ ಪುಸ್ತಕ ಅದರಲ್ಲಿ 16ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 16ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ, ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ದೇವರಾಗಿರುವಂಥ ಯೇಸು ಕರ್ತನು ಹೇಳುತ್ತಾ ಇದ್ದಾರೆ, ನಾನು ಹೋಗುವಂಥದ್ದು ನಿಮಗೆ ಹಿತಕರವಾಗಿದೆ ಎಂಬುದಾಗಿ ಹೇಳಿ. ನಾನು ಹೋಗುವಂಥದ್ದು ನಿಮಗೆ ಒಳ್ಳೆಯದೆಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸುವಿಗಿಂತ ಒಳ್ಳೆಯವರು ಯಾರಾದರೂ ಇದ್ದಾರೆ ಎಂಬುದಾಗಿ ನೆನಪಿಸುವಾಗ ಯಾರೂ ಇಲ್ಲ. ಅವರು ಒಳ್ಳೆಯ ದೇವರು. ಆದರೆ ಒಳ್ಳೆಯವನು ಯಾವಾಗಲೂ ಒಳ್ಳೆಯದನ್ನು ಮಾಡುವತನೆಂಬುದಾಗಿ ಕೀರ್ತನೆ 119 ನಾವು ನೋಡುತ್ತೇವೆ. ಅಷ್ಟು ಒಳ್ಳೆಯ ದೇವರು. ದಣಿಯಲ್ಪಟ್ಟಂಥವ್ರನ್ನ ಸಂತೈಸಲ್ಪಟ್ಟರು, ಕಣ್ಣೀರಿನಲ್ಲಿರುವಂಥವ್ರನ್ನು ಸಂತೋಷಿಸುವ ಹಾಗೆಯೂ ಮಾತ್ರ ಬಳಲಿ ಹೋದಂಥವ್ರನ್ನ ಅವರು ಬಲಪಡಿಸಿದ್ರು. ಹಸಿದು ಹೋಗುತ್ತಿದ್ದಂಥ ಜನಗಳ ವಿಷಯದಲ್ಲಿ ಅವರನ್ನು ನೋಡಲ್ಪಟ್ಟು ಅವರ ಮೇಲೆ ದಯೆಯನ್ನು ತೋರಿಸಿ ಅವರು ಊಟವನ್ನು ಮಾಡುವ ಹಾಗೆ ಮಾಡಲ್ಪಟ್ಟರು. ಸತ್ತಂಥವ್ರನ್ನ ಎಬ್ಬಿಸಲ್ಪಟ್ಟರು. ಗುಣವಾಗಲ್ಪಡದೇ ಇರುವಂತಹ ರೋಗಗಳನ್ನು ಸಹ ಅವರು ಗುಣಪಡಿಸಿದ್ರು. ಅವರು ಒಳ್ಳೆ ಕುರುಬನು. ಆದರೆ ದೇವರಾಗಿರುವಂಥ ಯೇಸು ಕರ್ತನ ಮಾತುಗಳನ್ನು ಕೇಳ್ರಿ. ಅವರು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಅವರು ಲೋಕವನ್ನು ಬಿಟ್ಟು ಹೋಗುವಂತಹ ಸಮಯಗಳಲ್ಲಿ ಶಿಷ್ಯರಿಗೆ ನಾನು ಹೋಗ್ತೇನೆ ಎಂಬುದಾಗಿ ಹೇಳುವಾಗ ಅವರಿಗೆಲ್ಲರಿಗೂ ಸಹ ಕಳವಳ ಇತ್ತು. ಕಳವಳ ಆಗಿರುವಂಥದ್ದನ್ನು ಯೇಸು ಕರ್ತನ ಅರಿತುಕೊಂಡ್ರು. ಹಾಗಾಗಿ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಎಂಬುದಾಗಿ ಹೇಳ್ತಾರೆ. ಮನುಷ್ಯನ ಹೃದಯದ ಆಲೋಚನೆಗಳು, ಮನುಷ್ಯನ ಹೃದಯದ ಯಾತನೆಗಳು, ನೋವುಗಳು ಎಲ್ಲವೂ ಸಹ ದೇವರಾಗಿರುವಂಥ ಯೇಸು ಕರ್ತನು ಅರಿತವರಾಗಿ ಇದ್ದಾರೆ. ನಿಮ್ಮ ಹೃದಯದಲ್ಲಿರುವಂಥ ನೋವುಗಳು, ನಿಮ್ಮ ಹೃದಯದಲ್ಲಿರುವಂಥ ಕಾರ್ಯಗಳು, ನಿಮ್ಮ ಜೀವಿತದಲ್ಲಿರುವಂಥ ಪ್ರತಿಯೊಂದು ಪರಿಸ್ಥಿತಿಗಳು ಸಹ ದೇವರಾಗಿರುವಂಥ ಯೇಸು ಕರ್ತನಿಗೆ ಮರೆಯಾಗಿಲ್ಲ. ಅದಕ್ಕೋಸ್ಕರವಾಗಿ ಅವರು ಏನೇನೇ ಮಾಡಿದ್ರು ಸಹ ನಮಗೆ ಒಳ್ಳೆಯದನ್ನೇ ಮಾಡುವವರಾಗಿ ಇದ್ದಾರೆ. ಆದರೆ ಇಲ್ಲಿ ಒಳ್ಳೆಯ ದೇವರಾಗಿರುವಂಥ ಯೇಸು ಕರ್ತನ ಹೇಳುವಂಥದ್ದು, ನಾನು ಹೋಗುವಂಥದ್ದು ನಿಮಗೆ ಹಿತಕರವಾಗಿದೆ, ಅಂದರೆ ಒಳ್ಳೆಯದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸುವಿಗಿಂತ ಒಳ್ಳೆಯವರ ಎಂಬುದಾಗಿ ನೋಡುವುದಾದರೆ ಅವರು ಮುಂದುವರೆದು ಹೇಳ್ತಾ ಇದ್ದಾರೆ, ಅವರು ಹೋಗುವಂಥದ್ದು ಯಾಕೆ ಹಿತಕರವಾದಂಥದ್ದು. ಯೇಸು ಆ ಕಾರ್ಯಗಳನ್ನು ಹೇಳುವಾಗ, ನಾನು ಹೋದ ನಂತರದಲ್ಲಿ ನಿಮಗೆ ಒಬ್ಬ ಸಹಾಯಕನನ್ನು ಕಳುಹಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಸಹಾಯಕ ನಿಮ್ಮ ಬಳಿಗೆ ನಾನು ಹೋಗಲಿಲ್ಲ ಅಂದರೆ ನಿಮ್ಮ ಬಳಿಗೆ ಅವರು ಬರೋದಿಲ್ಲ. ನಾನು ಹೋದರೆ ಆತನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಯೇಸು ಕರ್ತನು ಪವಿತ್ರಾತ್ಮನನ್ನು ಕಳುಹಿಸಿಕೊಡುವಂಥ ವಿಷಯದಲ್ಲಿ ಮಾತನಾಡ್ತಾ ಇದ್ದಾರೆ. ಈ ದೇವರಾಗಿರುವಂಥ ಯೇಸು ಕರ್ತನು ಈ ಭೂಮಿ ಮೇಲೆ ಇರುವಾಗ ಸುಮಾರು 33.5 ವರ್ಷಗಳ ತನಕವಾಗಿ ಇದ್ದರು. ಅವರು ಪ್ರತ್ಯೇಕವಾಗಿ ನೋಡುವುದಾದರೆ 3.5 ವರ್ಷಗಳು ತನ್ನ ಶಿಷ್ಯರ ಜೊತೆಯಲ್ಲಿ ಇದ್ದರು. ಈ 3.5 ವರ್ಷಗಳು ಶಿಷ್ಯರು ಯೇಸು ಕರ್ತನ ಎಷ್ಟು ಹಚ್ಚಿಕೊಂಡಿದ್ರು ನೋಡ್ರಿ. ಅವರು ಭೂಮಿಯ ಮೇಲಿಂದ ಅವರು ಶಿಲುಬೆ ಮೇಲೆ ಹೋಗಲ್ಪಡುವಂಥ ಎಲ್ಲ ಕಾರ್ಯಗಳನ್ನು ನೋಡುವುದಾದರೆ ಆ ಕಾರ್ಯಗಳೆಲ್ಲವನ್ನು ಶಿಷ್ಯರಿಗೆ ತಿಳಿಸುವಾಗ ಶಿಷ್ಯರು ಎಲ್ಲರೂ ಕಳವಳಪಟ್ಟರು, ತುಂಬ ನೊಂದುಕೊಂಡ್ರು, ಬೇಸರಗೊಂಡ್ರು. ಇವರೆಲ್ಲದಿದ್ದರೆ ನಾವು ಜೀವಿಸುವಂಥದ್ದು ಹೇಗೆ ಅನ್ನುವಂಥ ರೀತಿಗೆ ಬಂದರು.
ಅಂದರೆ ಅಷ್ಟು ಪ್ರೀತಿ, ಅಷ್ಟು ಕರ್ತನು ಅವರ ಮೇಲೆ ಅಷ್ಟು ಪ್ರೀತಿಯನ್ನು ಇಟ್ಟಿದ್ರು. ಮಾತ್ರವಲ್ಲದೆ ದೇವರಾಗಿರುವಂಥ ಯೇಸು ಕರ್ತನ ವಿಷಯದಲ್ಲೂ ಸಹ ಅಷ್ಟು ಅವರು ಮಮತೆ ಉಳ್ಳವರಾಗಿ ಇದ್ದರು. ಈಗ ನೋಡುವುದಾದರೆ ದೇವರಾಗಿರುವಂಥ ಯೇಸು ಕರ್ತನ ಹೇಳಿದ ಪ್ರಕಾರವಾಗಿ ನಾನು ಹೋಗಲಿಲ್ಲ ಅಂದರೆ ಅವರು ಬರೋದಿಲ್ಲ, ನಾನು ಹೋಗಿ ಅವರನ್ನು ಕಳಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಪವಿತ್ರಾತ್ಮನು ಆಲ್ರೆಡಿ ಅವರು ಬರಲಿಕ್ಕೆ ಸಿದ್ಧವಾಗಿ ಇದ್ದಾರೆ. ತಂದೆಯಾದ ದೇವರ ಒಂದು ಕಾರ್ಯ ಈ ಭೂಮಿ ಮೇಲೆ ಒಂದು ಸಮಯದಲ್ಲಿತ್ತು. ಆ ನಂತರದಲ್ಲಿ ಅವರು ಈ ಭೂಮಿಯ ಮೇಲೆ ಎಲ್ಲವನ್ನು ಉಂಟು ಮಾಡಲ್ಪಟ್ಟ ನಂತರದಲ್ಲಿ ಒಂದೊಂದು ಕಾರ್ಯಗಳನ್ನು ತನ್ನ ಚಿತ್ತವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ಕಳುಹಿಸಲ್ಪಟ್ಟರು. ನ್ಯಾಯಸ್ಥಾಪಕರನ್ನು ಕಳುಹಿಸಲ್ಪಟ್ಟರು, ಅರಸರುಗಳನ್ನು ಕಳುಹಿಸಲ್ಪಟ್ಟರು, ಪ್ರವಾದಿಗಳನ್ನು ಕಳುಹಿಸಲ್ಪಟ್ಟರು. ಆ ನಂತರದಲ್ಲಿ ಎಲ್ಲರೂ ಸಹ ಮಾಡದೇ ಇರುವಂತಹ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರವಾಗಿ ದೇವರಾಗಿರುವಂಥ ಯೇಸು ಕರ್ತನನ್ನು ಕಳುಹಿಸಲ್ಪಟ್ಟರು. ಆ ಕಾಲಘಟ್ಟಗಳು ಯೇಸು ಕರ್ತನ ಕಾಲಗಳಾಗಿತ್ತು. 3.5 ವರ್ಷಗಳು ಯೇಸು ಕರ್ತನು ತಂದೆಯ ಚಿತ್ತವನ್ನು ಈ ಭೂಮಿ ಮೇಲೆ ಮಾಡುವಂಥದ್ದಾಗಿತ್ತು. ಅವರು ಶಿಲುಬೆ ಮೇಲೆ ಹೋದ ನಂತರದಲ್ಲಿ ತಂದೆಯ ಚಿತ್ತವನ್ನು ಎಲ್ಲವನ್ನು ಸಂಪೂರ್ಣವಾಗಿ ಮಾಡಲ್ಪಟ್ಟರು. ಈಗ ಯೇಸು ಕರ್ತನು ಶಿಲುಬೆಗೆ ಮೇಲೆ ಹೋದಂತಹ ಆ ದಿವಸದಿಂದ ಹಿಡಿದು ಅವರು ಪರಲೋಕಕ್ಕೆ ಹೋದ್ರಲ್ವಾ, ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಮಾತ್ರವಲ್ಲದೆ ನಾನು ನೀವು ಎತ್ತಲ್ಪಡುವ ತನಕವಾಗಿಯೂ ಸಹ ಪವಿತ್ರಾತ್ಮನ ಕಾಲಘಟ್ಟವಾಗಿದೆ. ಅಂದರೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ದೇವರಾಗಿರುವಂಥ ಯೇಸು ಕರ್ತನು ಹೇಳಿದ್ರಲ್ವಾ. ಅವರು ಯಾವ ರೀತಿಯಲ್ಲಿ ಇದ್ದಾರೆ ಎಂಬುದಾಗಿ ನೋಡುವುದಾದರೆ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮಲ್ಲಿ ವಾಸ ಮಾಡುವವರಾಗಿ ಇದ್ದಾರೆ. ಪವಿತ್ರಾತ್ಮನು ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಇರುವಂಥವರಾಗಿ ಇದ್ದಾರೆ. ಅಂದರೆ ಈ ಲೋಕದಲ್ಲಿ ಎಲ್ಲಿಯ ತನಕವಾಗಿ ಈ ಲೋಕ ಇರಲ್ಪಡ್ತದೋ ಅಲ್ಲಿ ತನಕವಾಗಿ ದೇವರಾತ್ಮನು ನಮಗೆ ಯೇಸು ಕರ್ತನ ಕೃಪೆಯಿಂದ ಕೊಡಲ್ಪಟ್ಟವರಾಗಿದ್ದಾರೆ. ಯೇಸುವೆ ಆ ದೇವರಾತ್ಮನು ನಮಗೆ ಕಳುಹಿಸಿಕೊಟ್ಟವರಾಗಿ ಇದ್ದಾರೆ. ಈಗ ನಿಮ್ಮಲ್ಲಿ ದೇವರಾತ್ಮನೇ ಇದ್ದಾರಾ? ನೀವು ಆಲೋಚಿಸಿಕೊಳ್ಳ್ರಿ. ಯಾರೆಲ್ಲರೂ ಯೇಸು ಕರ್ತನು ರಕ್ಷಕರು ಒಡೆಯರೆಂಬುದಾಗಿ ಅಂಗೀಕರಿಸಿಕೊಂಡ್ರು ಅವರೆಲ್ಲರ ಜೀವಿತದಲ್ಲೂ ಸಹ ಪವಿತ್ರಾತ್ಮನಿರ್ತಾರೆ. ಆದರೆ ಪವಿತ್ರಾತ್ಮನನ್ನು ನಾವು ನಡೆಸಿಕೊಳ್ಳುವಂಥ ವಿಧ ಎಂಥದ್ದು ಎಂಬುದಾಗಿ ಹೇಳಿ ಆಲೋಚಿಸಿದ್ದೇವಾ? ಪವಿತ್ರಾತ್ಮನನ್ನು ಮನನೊಯಿಸ್ತಾ ಇದ್ದೇವಾ? ಪವಿತ್ರಾತ್ಮನನ್ನು ದುಃಖಪಡಿಸ್ತಾ ಇದ್ದೇವಾ? ಪವಿತ್ರಾತ್ಮನ ಕುರಿತಾಗಿ ನಾವು ತಪ್ಪಾದಂಥ ಗ್ರಹಿಕೆ ಉಳ್ಳವರಾಗಿದ್ದೇವಾ? ಪವಿತ್ರಾತ್ಮನ ಕುರಿತಾಗಿ ನಾವು ಇನ್ನೂ ಸಹ ಆ ಅರಿವನ್ನು ಹೊಂದದೇ ಇದ್ದೇವಾ? ಪವಿತ್ರಾತ್ಮನ ಜೊತೆಯಲ್ಲಿ ನಡೀತಾ ಇದ್ದೇವಾ? ಪವಿತ್ರಾತ್ಮನ ಜೊತೆಯಲ್ಲಿ ಮಾತನಾಡ್ತಾ ಇದ್ದೇವಾ? ಪವಿತ್ರಾತ್ಮನ ಜೊತೆ ಸಹಾಯಕವನ್ನು ನಮ್ಮ ಆತ್ಮಿಕ ಜೀವಿತದಲ್ಲಿ ಪವಿತ್ರಾತ್ಮನ ದೇವರ ಸಹಾಯವನ್ನು ನಾವು ತೆಗೆದುಕೊಳ್ತಾ ಇದ್ದೇವಾ? ನಮ್ಮನ್ನು ನಾವು ಯಾವಾಗಲೂ ಸಹ ಪರೀಕ್ಷಿಸಿಕೊಳ್ತಾ ಇರಬೇಕು. ಈ ಕಡೆಯ ದಿನಮಾನಗಳಲ್ಲಿ ದೇವರ ಆತ್ಮನ ವಿಷಯದಲ್ಲಿ ಅನೇಕರು ವಂಚಿಸಲ್ಪಡುವಂಥ ಕಾರ್ಯಗಳನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಪೌಲನು ಹೇಳಿದ ಕಡೆಯ ದಿನಮಾನಗಳಲ್ಲಿ ಅನೇಕ ವಂಚನೆಯ ಮಾತುಗಳಿಗೆ ಒಳಗಾಗಲ್ಪಡ್ತಾರೆ ಎಂಬುದಾಗಿ ಹೇಳಲ್ಪಡ್ತಾರೆ. ಮಾತ್ರವಲ್ಲದೆ ಪವಿತ್ರಾತ್ಮನ ಕುರಿತಾಗಿ ಅನೇಕರು ಸುಳ್ಳಾದಂಥ ರೀತಿಯಲ್ಲಿ ಬೋಧಿಸುವಂಥದ್ದನ್ನು ಕೇಳಲ್ಪಡ್ತೇವೆ. ಕೆಲವರು ಹೇಳ್ತಾರೆ ಪವಿತ್ರಾತ್ಮನ ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಷ್ಟೇ ಎಂಬುದಾಗಿ ಹೇಳಿ. ಆದರೆ ಸತ್ಯವೇದ ಹೇಳಲ್ಪಡ್ತಾರೆ ಅವರು ಒಬ್ಬ ವ್ಯಕ್ತಿ. ಹೇಗೆ ದೇವರಾದ ಯೇಸು ಕರ್ತನು ಈ ಭೂಮಿ ಮೇಲೆ ಮನುಷ್ಯನಾಗಿ ಅವರು ಜೀವಿಸಲ್ಪಟ್ಟು ಸತ್ತು ಹೋದ್ರು, ಅದೇ ರೀತಿಯಲ್ಲಿ ಪವಿತ್ರಾತ್ಮನು ನಮ್ಮೊಡನೆ ಅವರು ಒಬ್ಬ ವ್ಯಕ್ತಿಯಾಗಿ ಇದ್ದಾರೆ. ನಮ್ಮೊಡನೆ ಅವರು ಯಾವಾಗಲೂ ಸಹ ಬೆರೆಯುವವರಾಗಿದ್ದಾರೆ. ನಮ್ಮ ಜೊತೆಯಲ್ಲಿ ಅವರು ನಡೆದಾಡುವವರಾಗಿದ್ದಾರೆ. ನಮ್ಮ ನಡುವೆ ಅವರು ಚಲಿಸುವವರಾಗಿದ್ದಾರೆ. ಇನ್ನೂ ಸಹ ಹೇಳಬೇಕಂದ್ರೆ ನಿಮಗಿರುವಂಥ ಎಲ್ಲದಕ್ಕಿಂತಲೂ ಸಹ ಅತ್ಯಧಿಕವಾಗಿ ದೇವರಾತ್ಮ ನಿಮ್ಮ ಸಂಗಡವಿದ್ದು ನಿಮ್ಮನ್ನು ನಡೆಸಲಿಕ್ಕೋಸ್ಕರವಾಗಿ, ತಂದೆ ಚಿತ್ತವನ್ನು ಮಾಡಲಿಕ್ಕೋಸ್ಕರವಾಗಿ, ಆತನ ವರಗಳಿಂದಲೂ ಫಲಗಳನ್ನು ತುಂಬಲಿಕ್ಕೋಸ್ಕರವಾಗಿ ನಿಮ್ಮನ್ನ ಈ ಲೋಕದಲ್ಲಿ ದೇವರಾಗಿರುವಂಥ ಯೇಸು ಕರ್ತನು ಹೇಳಲ್ಪಟ್ಟ ಪ್ರಕಾರವಾಗಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಹೇಳಿದ್ರಲ್ವಾ. ಆ ಪ್ರಕಾರವಾಗಿ ನಿಮ್ಮ ಬೆಳಕು ಒಳೆಯುವ ಹಾಗೆ, ಇತರರಿಗೆ ಬೆಳಕನ್ನು ಕೊಡುವ ಹಾಗೆ, ಪ್ರಕಾಶಗೊಳ್ಳುವ ಹಾಗೆ ನಿಮ್ಮನ್ನು ರೂಪಿಸುವಂಥವರು, ನಡೆಸುವಂಥವರು, ನಿಮ್ಮನ್ನು ತಿದ್ದುಹಲ್ಪಡುವಂಥವರು, ಮಾತ್ರವಲ್ಲದೆ ನಿಮ್ಮನ್ನು ಉಪಯೋಗಿಸುವಂಥವರು ದೇವರಾತ್ಮನೇ ಆಗಿದ್ದಾರೆ. ಹಾಗಾಗಿ ಈ ಕಡೆಯ ದಿನಮಾನಗಳಲ್ಲಿ ದೇವರಾತ್ಮನ ಅನುಸಾರವಾಗಿ ನಾವು ನಡೆಯಲ್ಪಡುವವರಾಗಿ ಇರಬೇಕು. ಗಲಾತ್ಯ ಪುಸ್ತಕದಲ್ಲಿ ಪೌಲನು ಗಲಾತ್ಯದವರಿಗೆ ಹೇಳಲ್ಪಡುವಾಗ ಏನು ದೇವರಾತ್ಮನಿಂದ ನೀವು ಆರಂಭ ಮಾಡಿದ್ರೆ ಆದರೆ ಈಗ ಬಹಿರಂಚಾರವಾಗಿ ನೀವು ತೋರಿಸಿಕೊಳ್ತಾ ಇದ್ದೀರಲ್ವ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಆ ಸಭೆಯವರು ನೋಡುವುದಾದ್ರೆ ಪ್ರಾರಂಭದಲ್ಲಿ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಇತರ ಅನ್ಯ ಜನಗಳೆಲ್ಲರೂ ಸಹ ಇವರು ಯೇಸುವನ್ನು ಅರಿತಂತವರು ಎಂಬುದಾಗಿ ಹೇಳಿ ಗುರುತನ್ನು ಹಿಡಿಯುವ ಹಾಗೆ ಅವರ ಜೀವಿತ, ಅವರ ನಡವಳಿಕೆಗಳೆಲ್ಲವೂ ಸಹ ಇತ್ತು. ಆದರೆ ಬರುತ್ತಾ ದಿನಗಳಲ್ಲಿ ಅವರು ದೇವರಾತ್ಮನನ್ನು ಬಿಟ್ಟು ಲೋಕದ ಅನುಸಾರವಾಗಿ ಜೀವಿಸಲ್ಪಟ್ರು. ನೋಡ್ರಿ, ದೇವರಾತ್ಮ ನಮ್ಮಲ್ಲಿ ಇರುವುದಾದ್ರೆ ನಾವು ಇತರರಿಗೆ ಸಾಕ್ಷಿಯುಳ್ಳವರಾಗಿ ಇರಲ್ಪಡ್ತೇವೆ. ದೇವರಾತ್ಮ ನಮ್ಮಲ್ಲಿ ಇಲ್ಲವಾದರೆ ನಾವು ಅನ್ಯರ ಹಾಗೆ ಬೆಚ್ಚಗಿರಲ್ಪಡ್ತೇವೆ. ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಅನ್ನುವಂಥ ರೀತಿ, ಉಗುರು ಬೆಚ್ಚಗಿರುವಂಥ ಪರಿಸ್ಥಿತಿಗಳು ಅವರನ್ನ ದೇವರಾಗಿರುವಂಥ ಕರ್ತನು ಹೇಳಲ್ಪಡ್ತಾರೆ. ಅಂಥವ್ರನ್ನ ನನ್ನ ಬಾಯಿಂದ ಹೊರಗೆ ಹಾಕಲ್ಪಡ್ತೇನೆ, ವಾಮೆಂಟ್ ಮಾಡಿಬಿಡ್ತೇನೆ ಅನ್ನುವಂಥ ರೀತಿಯಲ್ಲಿ ಹೇಳಲ್ಪಡ್ತಾರೆ. ಇಂದು ನೀವು ದೇವರಾತ್ಮನನ್ನು ಹೊಂದಿಕೊಂಡಿರುವುದಾದರೆ ದೇವರಾಗಿರುವಂಥ ಯೇಸು ಕರ್ತನನ್ನು ಮಹಿಮೆ ಪಡಿಸುವವರಾಗಿರ್ತೀರಿ. ಯಾಕಂದರೆ ದೇವರಾಗಿರುವಂಥ ಯೇಸು ಕರ್ತನ ಕೆಳಗಿನ ವಾಕ್ಯಗಳಲ್ಲಿ ಹೇಳಲ್ಪಡ್ತಾರೆ, ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸ್ತಾರೆ ಎಂಬುದಾಗಿ ಹೇಳಿ. ಯೇಸು ಕರ್ತನ ಈ ಭೂಮಿ ಮೇಲೆ ಇರುವಾಗ ಅವರು ನಮಗೆ ಹೇಳುವಂತಹ ಸಂಗತಿಗಳು ಅನೇಕವಾಗಿ ಇತ್ತು.
ಆದರೆ ಅದನ್ನು ಹೊರಲಿಕ್ಕಾಗಿ ನಮಗೆ ಸಾಧ್ಯವಾಗದೇ ಇರೋದ್ರಿಂದ ದೇವರ ಆತ್ಮನನ್ನು ಕಳುಹಿಸಲ್ಪಟ್ರು. ಇನ್ನು ಸಹ ನೋಡುವುದಾದರೆ ಯೇಸು ಕರ್ತನ ಒಂದೊಂದು ಕಾರ್ಯಗಳು ನೋಡುವುದಾದರೆ, ಇವತ್ತು ನಮ್ಮ ಕೈಗಳಲ್ಲಿ ಬೈಬಲ್ಗಳಿದೆಯಲ್ವಾ, ಈ ಬೈಬಲ್ ಇರುವಂಥ ಎಷ್ಟೋ ಸಂಗತಿಗಳನ್ನು ಇಷ್ಟುವರೆಗೂ ನೋಡುವುದಾದರೆ ಬೈಬಲ್ನ ಎಷ್ಟು ಬಾರಿ ಓದಿದ್ದೀರಿ? ಕೆಲವೊಂದು ವಿಶ್ವಾಸಿಗಳು 10 ವರ್ಷ 20 ವರ್ಷ 30 ವರ್ಷಗಳಾದರೂ ಸಹ ಬೈಬಲನ್ನು ಪರಿಪೂರ್ಣವಾಗಿ ಓದದೇ ಇರುವಂಥವರಿದ್ದಾರೆ. ನಿಮ್ಮ ಕೈಗಳಲ್ಲಿ ಯೇಸು ಕರ್ತನ ಮಾತುಗಳನ್ನು ಕೊಟ್ಟಿದ್ದೆ, ಈ ಮಾತುಗಳನ್ನು ನೀವು ಓದಲಿಲ್ಲವಾದರೆ ಇನ್ನು ಬೇಕಾಗಿರುವಂಥ ಅನೇಕ ವಿಷಯಗಳು ನನಗೆ ನಿಮ್ಮ ವಿಷಯದಲ್ಲಿ ಉಂಟು ಎಂಬುದಾಗಿ ಹೇಳ್ತಾರೆ. ಯೇಸು ಕರ್ತನ ಅವರ ವಿಷಯದಲ್ಲಿ ಹೇಳಬೇಕಾಗಿರುವಂಥ ಅನೇಕ ಸಂಗತಿಗಳನ್ನು ನಮಗೆ ಹೇಳುವಂಥದ್ದು ಬಹಳ ಉಂಟು. ಅದನ್ನು ಅವರು ಬರೆದು ಕೊಡಲಿಲ್ಲ, ಅದನ್ನು ಪವಿತ್ರಾತ್ಮನ ಮುಖಾಂತರವಾಗಿ ನಮಗೆ ಕೊಡುವವರಾಗಿದ್ದಾರೆ. ಹಾಗಾಗಿ ಅವರು ಶಿಷ್ಯರಿಗೆ ಹೇಳ್ತಾರೆ, ನಾನು ನಿಮಗೆ ಹೇಳಬೇಕಾದಂಥದ್ದು ಬಹಳ ಇದೆ, ಆದರೆ ಅದನ್ನು ನೀವು ಹೊರಲಿಕ್ಕೆ ಆಗೋದಿಲ್ಲ. ಆದರೆ ಆ ಸಹಾಯಕನು ಅಂದರೆ ಪವಿತ್ರಾತ್ಮನು ಬರುವಾಗ ನನ್ನದರೊಳಗಿಂದ ನಿಮಗೆ ತೆಗೆದುಕೊಂಡು ತಿಳಿಯಪಡಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುತ್ತಾರೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಯೇಸು ಕರ್ತನ ಮಾತು ಇನ್ನೂ ಸಹ ಮುಕ್ತಾಯವಾಗಿಲ್ಲ. ಯೇಸು ಕರ್ತ ನನಗೆ ನಿಮಗೆ ಹೇಳುವಂಥದ್ದು, ಯೇಸು ಕರ್ತನ ಸಂಗತಿಗಳು, ಈ ಲೋಕದಲ್ಲಿ ನಡೆಯುವಂಥ ಇನ್ನೂ ಅನೇಕ ಸಂಗತಿಗಳನ್ನು ಅವರು ಪವಿತ್ರಾತ್ಮನ ಮುಖಾಂತರವಾಗಿ ತಿಳಿಸಪಡಿಸಲಿಕ್ಕೋಸ್ಕರವಾಗಿ ಪವಿತ್ರಾತ್ಮನನ್ನು ನಮಗೆ ಕೊಡಲ್ಪಟ್ಟಿದ್ದಾರೆ. ಇಂದು ನೀವು ಪವಿತ್ರಾತ್ಮನ ಹೊಂದಿಕೊಂಡಿರುವುದಾದರೆ ಅದನ್ನು ನೀವು ಇಂದು ನಡೆಯುವಂಥ ಸಂಗತಿಗಳನ್ನು ಮುಂದಾಗುವಂಥದ್ದನ್ನು ಸಹ ಅವರು ತಿಳಿಸಲ್ಪಡ್ತಾರೆ. ನಮ್ಮ ರಕ್ಷಕರಾಗಿರುವಂಥ ಯೇಸು ಕರ್ತನ ಅದನ್ನೇ ಹೇಳ್ತಾರೆ, ಮುಂದಾಗುವಂಥ ಸಂಗತಿಗಳನ್ನು ಅವರು ನಿಮಗೆ ತಿಳಿಸಲ್ಪಡುವವರಾಗಿದ್ದಾರೆ. ನೀವು ಪವಿತ್ರಾತ್ಮನಲ್ಲಿ ಇರುವುದಾದರೆ ನಾಳೆ ಏನು ನಡೀತದೆ, ನಾಳಿದ್ದು ಏನು ನಡೀತದೆ, ಮುಂದಿನ ತಿಂಗಳು ಏನು ನಡೀತದೆ ಎಲ್ಲವನ್ನು ಸಹ ಅವರು ನಿಮಗೆ ತಿಳಿಯಪಡಿಸುವವರಾಗಿ ಇದ್ದಾರೆ. ಅದಕ್ಕೋಸ್ಕರವಾಗಿ ದೇವರಾತ್ಮನ ನಿಮಗೆ ಕೊಡಲ್ಪಟ್ಟಿದ್ದಾರೆ. ನೀವು ದೇವರಾತ್ಮನ ವಿಷಯದಲ್ಲಿ ಅತಿ ಹೆಚ್ಚಾಗಿ ಪ್ರಾರ್ಥಿಸಬೇಕು, ಅವರನ್ನು ದುಃಖಪಡಿಸಬಾರದು. ಇಂದು ನಿಜವಾಗಿ ನೋಡುವುದಾದರೆ ಯೇಸು ಕರ್ತನು ಶಿಲುಬೆ ಮೇಲೆ ಬಹಳವಾಗಿ ಅವರು ನೊಂದುಕೊಂಡ್ರು. ಶಿಲುಬೆ ಮೇಲೆ ಅವರು ಪಟ್ಟಲ್ಪಟ್ಟಂಥ ಪಾಡುಗಳಿದೆಯಲ್ವಾ, ಶ್ರಮೆಗಳಿದೆಯಲ್ವಾ, ಇದು ಭಯಂಕರವಾಗಿ ವರ್ಣಿಸಲ್ಪಟ್ಟಿದೆ. ಆದರೆ ಪವಿತ್ರಾತ್ಮನ ಪಾಡುಗಳು ನೀವು ಆಲೋಚನೆ ಮಾಡ್ರಿ. ಪವಿತ್ರಾತ್ಮ ಎಷ್ಟು ನೋವಿನಲ್ಲಿದ್ದಾರೆ ಗೊತ್ತಾ? ಯೇಸು ಕರ್ತನ 3.5 ವರ್ಷಗಳು ಈ ಲೋಕದಲ್ಲಿ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ ಅವರು 33 ವರ್ಷ ಜೀವಿಸಿದ್ರು. 3.5 ವರ್ಷ ಈ ಲೋಕದಲ್ಲಿ ಸೇವೆಯನ್ನು ಮಾಡುವಾಗ ಅನೇಕ ಅವಮಾನಗಳು, ನಿಂದನೆಗಳು, ಅಪಮಾನಗಳನ್ನು, ಪಾಡುಗಳನ್ನು ಹೊತ್ತುಕೊಂಡ್ರು. ಮಾತ್ರವಲ್ಲದೆ ಅವರು ಶಿಲುಬೆ ಮೇಲೆ ಆ ಪಾಡು, ಆ ನೋವು, ಆ ಮುಳ್ಳು ಕಿರೀಟಗಳನ್ನು ಧರಿಸಿಕೊಂಡು ಅವರು ಶಿಲುಬೆ ಮೇಲೆ ಕೈಕಾಲುಗಳಿಗೆ ಮೊಳೆಯನ್ನು ಹೊಡಿಸಿಕೊಂಡು ನೇತಾಡಲ್ಪಟ್ಟರು. ಎಷ್ಟು ವೇದನೆ ಉಳ್ಳಂಥ ಕಾರ್ಯ ಅದು. ಅವರು ಮುಂಜಾನೆಯಿಂದ ಮಧ್ಯಾಹ್ನ 3 ಸಮಯ ತನಕವಾಗಿ ನೇತಾಡಲ್ಪಟ್ಟರು. ಆನಂತರದಲ್ಲಿ ಸುಮಾರು 6 ತಾಸು ಅವರು ಶಿಲುಬೆ ಮೇಲೆ ನೇತಾಡಲ್ಪಟ್ಟಿದ್ದಾರೆ. ಅನಂತರದಲ್ಲಿ ಅವರು ತಂದೆಗೆ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟವರಾಗಿ ಪ್ರಾಣವನ್ನು ಬಿಟ್ಟರು. ಆದರೆ ನೋಡುವುದಾದರೆ ಪವಿತ್ರಾತ್ಮನು 2000 ವರ್ಷದಿಂದ ಈವರೆಗೂ ಸಹ ಅವರು ಎಷ್ಟು ಮನುಷ್ಯರ ದುಃಖ ಪಡ್ತಾ ಇದ್ದಾರೆ ಗೊತ್ತಾ? ಎಷ್ಟು ನಿಂದನೆಗೆ ಒಳಗಾಗ್ತಾ ಇದ್ದಾರೆ ಗೊತ್ತಾ? ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಇರುವಂತಹ ಪ್ರಿಯ ದೇವರ ಮಗನ, ದೇವರ ಮಗಳೇ, ಈಗಲೂ ಸಹ ದುಃಖದಿಂದ, ವೇದನೆಯಿಂದ ಈ ಮಾತುಗಳನ್ನು ಹೇಳಲಿಕ್ಕಾಗಿ ನನ್ನಲ್ಲಿರುವಂಥ ಕರ್ತನು ನನಗೆ ಆಲೋಚನೆ ಕೊಡುತ್ತಿರುವ ಪ್ರಕಾರವಾಗಿ ಯೇಸು ಕರ್ತನು ಎಷ್ಟು ನೋವನ್ನು ಅನುಭವಿಸಲ್ಪಟ್ರು, ಅದೇ ನೋವುಗಳು ಇಂದು ಮನುಷ್ಯರ ಒಳಗಡೆ ಪವಿತ್ರಾತ್ಮನ ಅನುಭವಿಸಲ್ಪಡ್ತಾ ಇದ್ದಾರೆ. ಇಂದು ಅನೇಕ ಸೇವಕರು, ಅನೇಕ ದೇವಜನ, ಅನೇಕ ದೇವ ಮಕ್ಕಳು ಪವಿತ್ರಾತ್ಮನನ್ನು ಹೊಂದಿಕೊಂಡು ಸುಳ್ಳಾಗಿ ಪವಿತ್ರಾತ್ಮನನ್ನು ನಿಂದಿಸಲ್ಪಡ್ತಾ ಇದ್ದಾರೆ, ಅವಮಾನ ಪಡಿಸಲ್ಪಡ್ತಾರೆ, ದುಃಖ ಪಡುವ ಹಾಗೆ, ಪವಿತ್ರಾತ್ಮನ ವೇದನೆ ಪಡುವ ಹಾಗೆ ಅವರ ಜೀವಿತಗಳಿದೆ. ಎಂದು ಪವಿತ್ರಾತ್ಮನ ಎಷ್ಟು ದುಃಖ ಪಡಿಸ್ತೀಯ, ಎಷ್ಟು ವೇದನೆ ಪಡಿಸ್ತೀಯ? ಅಪೊಸ್ತಲನಾದಂಥ ಪೌಲರು ಹೇಳ್ತಾರೆ, ಪ್ರವಾದನೆಗಳನ್ನು ನಂದಿಸಬೇಡ್ರಿ, ಪವಿತ್ರಾತ್ಮನನ್ನ ನೀವು ಏನೈಸಬೇಡ್ರಿ ಎಂಬುದಾಗಿ ಹೇಳಿ, ಪವಿತ್ರಾತ್ಮನ ದುಃಖಪಡಿಸಬೇಡ್ರಿ ಎಂಬುದಾಗಿ ಹೇಳಲ್ಪಡ್ತಾರೆ. ದೇವರಾತ್ಮನನ್ನು ನೀವು ದುಃಖಪಡಿಸುವುದಾದರೆ ನಿಮಗೆ ಎಲ್ಲಿ ರಕ್ಷಣೆ ಆಗಲ್ಪಡ್ತದೆ? ಅಂತ್ಯ ದಿನಕ್ಕೋಸ್ಕರವಾಗಿ, ವಿಮೋಚನೆ ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ ಪವಿತ್ರಾತ್ಮನಲ್ಲಿ ಎಂಬ ಮುದ್ರೆಯನ್ನು ನೀವು ಹೊಂದಿಕೊಂಡಿದ್ದೀರಲ್ವ ಎಂಬುದಾಗಿ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲರು ಹೇಳುತ್ತಾರೆ. ನೀವು ಕಡೆಯವರೆಗೂ ಆತ್ಮಿಕವಾಗಿ ಜೀವಿಸಲಿಕ್ಕೂ, ನಿತ್ಯವಾದ ಜೀವನ ಹೊಂದಿಕೊಳ್ಳಲಿಕ್ಕೂ, ಆತ್ಮಿಕವಾಗಿ ಬೆಳೆಯಲಿಕ್ಕೂ, ದೇವರಾಗಿರುವಂಥ ಯೇಸು ಕರ್ತನ ಸಂಗತಿಗಳನ್ನು ತಿಳಿದುಕೊಳ್ಳಲಿಕ್ಕೂ, ಅವರನ್ನು ನೋಡಲಿಕ್ಕೂ, ಅವರ ಸ್ವರವನ್ನು ಕೇಳಲಿಕ್ಕೂ ಪವಿತ್ರಾತ್ಮನೇ ಮಧ್ಯಸ್ಥಿಕನು. ಯೇಸುವಿನ ಸ್ವರವನ್ನು ಕೇಳಬೇಕಾ? ಯೇಸುವಿನ ಜೊತೆಯಲ್ಲಿ ನಡೀಬೇಕಾ? ಯೇಸುವಿನ ಅದ್ಭುತಗಳನ್ನು ಹೊಂದಿಕೊಳ್ಳಬೇಕಾ? ಯೇಸುವಿನ ಮಹತ್ಕಾರ್ಯಗಳನ್ನು ನೀವು ಹೊಂದಿಕೊಳ್ಳಬೇಕಾ? ಯೇಸುವಿನ ಹೆಸರಿನಲ್ಲಿ ತಂದೆ ರಾಜ್ಯವನ್ನು ನೀವು ಘನಪಡಿಸಬೇಕಾ? ಯೇಸುವಿನ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ಒಂದೇ ಒಂದು ಮಾರ್ಗ, ಅದು ಪವಿತ್ರಾತ್ಮನನ್ನು ಅನುಸರಿಸಿಕೊಂಡು ನಡೆಯುವಂಥದ್ದು.
ಪವಿತ್ರಾತ್ಮನಿಲ್ಲದಿದ್ದರೆ ನೀನು ಯೇಸುವನ ಮಹಿಮೆ ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನಿಲ್ಲದಿದ್ದರೆ ನೀನು ಯೇಸುವಿನ ಕುರಿತಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನಿಲ್ಲದಿದ್ದರೆ ನೀನು ಯೇಸುವನ್ನು ಹೊಂದಿಕೊಂಡು ನಡೆಯಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನಿಲ್ಲದಿದ್ದರೆ ನೀನು ಯೇಸುವಿನ ಜೊತೆಯಲ್ಲಿ ನಡೆಯಲಿಕ್ಕೂ, ಜೀವಿಸಲಿಕ್ಕೂ, ಅವರನ್ನು ಹಿಂಬಾಲಿಸಲಿಕ್ಕೂ, ಅವರ ಸಾರೂಪ್ಯವನ್ನು ಧರಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಪವಿತ್ರಾತ್ಮನು, ಆತನು ಮಾತ್ರವೇ ನಿನ್ನನ್ನು, ನನ್ನನ್ನು ಕಡೆಯವರೆಗೂ ನಡೆಸಲಿಕ್ಕೆ ಶಕ್ತನು. ಅಂದು ಅರಸನಾದಂಥ ದಾವೀದನು ತಪ್ಪು ಮಾಡಿದಂಥ ಸಮಯದಲ್ಲಿ ಅವನು ಪಶ್ಚಾತ್ತಾಪದಿಂದ ಕರ್ತನ ಬಳಿಯಲ್ಲಿ ಮಾತನಾಡುವಾಗ ಹೇಳ್ತಾನೆ, ನಿಮ್ಮ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ ಎಂಬುದಾಗಿ ಹೇಳಿ. ಇದು ತಪ್ಪು ಮಾಡಿದಂಥ ಅನೇಕ ಸಮಯದಲ್ಲಿ, ಪಾಪ ಮಾಡಿದಂಥ ಅನೇಕ ಸಮಯದಲ್ಲಿ ನೀ ಮಾತನ್ನು ಹೇಳುವವನಾಗಿದೆಯಾ? ಮಾತಿಲ್ಲದಂಥ ನರಳಾಟದಲ್ಲಿ ನಿನಗೋಸ್ಕರವಾಗಿ ಹಂಬಲಿಸಿ ಪ್ರಾರ್ಥನೆ ಮಾಡುತ್ತಾ ಇರುವಂಥ ಪವಿತ್ರಾತ್ಮನ ಸ್ವರವನ್ನು ನೀನು ಕೇಳಿದ್ದೀಯಾ? ಇಂದು ಪ್ರಾರ್ಥನೆ ಇಲ್ಲದಂತೆ, ವೇದವಾಕ್ಯಗಳನ್ನು ಓದದ ಹಾಗೆ, ನಾನು 10 ವರ್ಷದ ವಿಶ್ವಾಸಿ, 20 ವರ್ಷದ ವಿಶ್ವಾಸಿ, 30 ವರ್ಷದ ವಿಶ್ವಾಸಿ ಎಂಬುದಾಗಿ ಕೊಚ್ಚಿಕೊಳ್ಳುವಂಥ ನಿನ್ನ ಯಾವ ಕಾರ್ಯಗಳು ಸಹ ನಿನ್ನನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಲ್ಪಡೋದಿಲ್ಲ. ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಪವಿತ್ರಾತ್ಮನ ಸಹವಾಸ ಮುಖ್ಯ. ಪವಿತ್ರಾತ್ಮನ ಸಹವಾಸವಿಲ್ಲದಿದ್ರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನೀವು ಕರ್ತನ ವಿಷಯದಲ್ಲಿ ತಿಳಿದುಕೊಳ್ಳುವಂಥದ್ದು ಬಹಳ ಉಂಟು. ಆ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಪವಿತ್ರಾತ್ಮನನ್ನು ನಿಮಗೆ ತಂದೆಯಾದ ದೇವರು ಯೇಸು ಕರ್ತನ ಮುಖಾಂತರವಾಗಿ ಧಾರಾಳವಾಗಿ ಅನುಗ್ರಹಿಸಿಕೊಟ್ಟಿದ್ದಾರೆ. ಪವಿತ್ರಾತ್ಮ ನಿಮ್ಮ ಜೊತೆಯಲ್ಲಿ ನಡೆಯಲಿಕ್ಕಾಗಿ ಬಯಸ್ತಾರೆ. ಅವರು ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಾಗಿ ಬಯಸ್ತಾರೆ. ನಿಮ್ಮನ್ನ ಯೇಸುವಿಗೋಸ್ಕರವಾಗಿ ಉಪಯೋಗಿಸಿಕೊಳ್ಳಲಿಕ್ಕೋಸ್ಕರವಾಗಿ ಯಾವಾಗಲೂ ಸಹ ತವಕ ಪಡುವವರಾಗಿದ್ದಾರೆ. ಆದರೆ ನೀವು ಪವಿತ್ರಾತ್ಮನಿಗೆ ಅವಶ್ಯಕವಾಗಿದ್ದೀರಾ? ಪವಿತ್ರಾತ್ಮನಿಗೆ ಸಮಯವನ್ನು ಕೊಡುವವರಾಗಿದ್ದೀರಾ? ಪವಿತ್ರಾತ್ಮನನ್ನು ಅನುಸರಿಸಿ ನಡೀತಾ ಇದ್ದಾರಾ? ಬೇಡವಾದಂಥ ಮಾತುಗಳನ್ನು ಮಾತನಾಡಲಿಕ್ಕೂ, ಹರಟೆ ಮಾತುಗಳನ್ನು ಮಾತನಾಡಲಿಕ್ಕೂ, ಇತರರ ಜೊತೆಯಲ್ಲಿ ಸುಮ್ಮನೆ ಕಾಲಹರಣ ಮಾಡಲಿಕ್ಕೋಸ್ಕರವಾಗಿ ನೀನು ಕರೆಯಲ್ಪಟ್ಟಿಲ್ಲ. ಪ್ರಿಯ ದೇವರ ಮಗನೇ, ಮಗಳೇ, ದೇವರಿಗೋಸ್ಕರವಾಗಿ ಉಪಯೋಗವಾಗುವಂಥ ಪಾತ್ರೆಯಾಗಲಿಕ್ಕೋಸ್ಕರವಾಗಿ ದೇವರಾದಂಥ ಯೇಸು ಕರ್ತನನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಮಾತ್ರವಲ್ಲದೆ ನೀವು ದೇವರಿಗೆ ಉಪಯೋಗವಾಗಬೇಕು, ಯೇಸುವನ್ನು ಮಹಿಮೆ ಪಡಿಸಬೇಕೆಂಬುದಾಗಿಯೇ ಯೇಸು ಕರ್ತನ ನಿನ್ನ ಮೇಲೆ ನಂಬಿಕೆ ಇಟ್ಟು ಪವಿತ್ರಾತ್ಮನನ್ನ ಅವರು ಧಾರಾಳವಾಗಿ ಅನುಗ್ರಹಿಸಿಕೊಟ್ಟಿದ್ದಾರೆ. ನೀನು ಹೊಂದಿಕೊಂಡಿರುವಂಥ ವರವನ್ನು ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ, ನೀನು ಹೊಂದಿಕೊಂಡಿರುವಂಥ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ ಒಂದು ಕಾಲದಲ್ಲಿ ಅನೇಕರು ಹಣವನ್ನ, ಬೆಳ್ಳಿಯನ್ನ, ಬಂಗಾರವನ್ನು ಕೊಟ್ಟು ಈ ಪವಿತ್ರಾತ್ಮ ವರವನ್ನು ನನಗೆ ಕೊಡ್ರಿ ಎಂಬುದಾಗಿ ಕೇಳಿದ್ರು. ಆದರೆ ಅವರಿಗೆ ಅದು ಸಿಗಲಿಲ್ಲ. ಇಂದು ನೀನು ಸಮಯವನ್ನು, ಹಣವನ್ನು, ಚಿನ್ನವನ್ನು, ಬೆಳ್ಳಿ, ಬಂಗಾರವನ್ನು, ಭೂಮಿಯನ್ನು ಯಾವುದೊಂದನ್ನು ಸಹ ಕೊಡದಂತೆ ಉಚಿತವಾಗಿ ಯೇಸು ಕರ್ತನ ಕೃಪೆಯಿಂದ ಪವಿತ್ರಾತ್ಮನ ಹೊಂದಿಕೊಂಡಿದ್ದೀಯಾ? ಇದಕ್ಕೆ ಸರಿಯಾದಂಥ ಕ್ರಯವನ್ನು ಸಲ್ಲಿಸ್ತಾ ಇದೆಯಾ? ಇದಕ್ಕೆ ಸರಿಯಾದಂಥ ಬೆಲೆಯನ್ನು ನೀನು ಕೊಡ್ತಾ ಇದ್ದೀಯಾ? ಆಲೋಚನೆ ಮಾಡು. ಯೇಸುವನ್ನು ದುಃಖಪಡಿಸಿದ ಹಾಗೆ ಪವಿತ್ರಾತ್ಮನನ್ನು ದುಃಖಪಡಿಸುವಂಥದ್ದು ಭಯಂಕರವಾದದ್ದು. ಪ್ರಿಯ ದೇವರ ಮಗನೇ, ಮಗಳೇ, ಪವಿತ್ರಾತ್ಮನ ದುಃಖಪಡಿಸಬೇಡ. ಪವಿತ್ರಾತ್ಮನ ಮನನೊಯಿಸಬೇಡ. ಪವಿತ್ರಾತ್ಮನ ಹೆಸರಿನಲ್ಲಿ ಇಲ್ಲ ಸಲ್ಲದನ್ನ ಹೇಳಬೇಡ. ಪವಿತ್ರಾತ್ಮನ ಹೆಸರನ್ನು ತೆಗೆದುಕೊಂಡು ಇದನ್ನು ದೇವರ ಆತ್ಮನೇ ಹೇಳಿದ್ರು ಎಂಬುದಾಗಿ ಇಲ್ಲಿ ಸುಳ್ಳಾಗಿ ಹೇಳಬೇಡ. ಎಲ್ಲದಕ್ಕೂ ನ್ಯಾಯ ತೀರ್ಪು ಸಮೀಪಿಸಲ್ಪಡ್ತದೆ. ಕರ್ತನು ನಿಶ್ಚಯವಾಗಿ ನ್ಯಾಯ ತೀರಿಸಲಿಕ್ಕೆ ಶಕ್ತವಾಗಿದ್ದಾನೆ. ನೀನು ಆಲೋಚನೆ ಮಾಡು. ಪವಿತ್ರಾತ್ಮನು ನಿನ್ನಲ್ಲಿ ಮುದ್ರೆಯಾಗಿದ್ದಾರೆ. ಅವರು ನಿಮಗೊಂದು ಸಿಗ್ನೇಚರ್, ಅವರೊಂದು ನಿಮ್ಮ ಸೀಲು. ಪವಿತ್ರಾತ್ಮ ನಿಮಗೆ ಸೀಲು. ಆ ಸೀಲ್ ಮೇಲೆ ಸಿಗ್ನೇಚರ್ ಅನ್ನು ಯೇಸು ಕರ್ತನ ಹಾಕಿ ಕಳಿಸಿದ್ದಾರೆ. ಈಗ ಒಂದು TCಯನ್ನು ನೋಡುವುದಾದರೆ, ಶಾಲೆಯನ್ನು ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಮಕ್ಕಳನ್ನು ಸೇರಿಸುವಂಥ ಸಮಯದಲ್ಲಿ, ಅಥವಾ ನೀವು ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಅಲ್ಲೊಂದು ಸೀಲು ಮತ್ತು ಸಿಗ್ನೇಚರ್ ಇರುತ್ತೆ. ಈ ಸೀಲ್ ಇಲ್ಲದಂತೆ ಬರೀ ಸಿಗ್ನೇಚರ್, ಅಥವಾ ಸಿಗ್ನೇಚರ್ ಇಲ್ಲದಂತೆ ಬರೀ ಶೀಲ್ ಇತ್ತು ಅಂತಂದರೆ ಆ ಒಂದು ಸರ್ಟಿಫಿಕೇಟನ್ನು ಅವರು ಮಾನ್ಯವನ್ನು ಮಾಡ್ತಾರಾ? ಅದು ಮಾನ್ಯ ಆಗೋದಿಲ್ಲ. ಅದೇ ರೀತಿಯಲ್ಲಿ ಯೇಸು ಕರ್ತನಿಲ್ಲದಂತೆ ಪವಿತ್ರಾತ್ಮನನ್ನು, ಪವಿತ್ರಾತ್ಮನಿಲ್ಲದಂತೆ ಯೇಸು ಕರ್ತನನ್ನ ನೀವು ಮಹಿಮೆ ಪಡಿಸಲಿಕ್ಕೆ ಆಗೋದಿಲ್ಲ. ಈ ಇಬ್ಬರಿದ್ರೆ ತಂದೆಯನ್ನು ಮಹಿಮೆ ಪಡಿಸಬಹುದು, ಅವರ ರಾಜ್ಯವನ್ನು ನೀವು ವಿಸ್ತರಿಸಲ್ಪಡಬಹುದು. ಇಂದು ಪವಿತ್ರಾತ್ಮನನ್ನುವಂಥ ಸೀಲ್ ನಿಮ್ಮಲ್ಲಿ ಇದೆಯಾ, ಇಲ್ಲ ಅಳಿಸಾಕಲ್ಪಟ್ಟಿದೆಯಾ? ನೀವು ಆಲೋಚನೆ ಮಾಡ್ರಿ. ಪವಿತ್ರಾತ್ಮನಿಗೆ ನಿಮ್ಮನ್ನು ತೆರೆದು ಒಪ್ಪಿಸಿಕೊಡ್ರಿ, ಅವರು ನಿಮ್ಮನ್ನು ಉಪಯೋಗಿಸಲಿಕ್ಕೆ ಶಕ್ತನು. ಈ ದಿನ ಸಮಯವಾದದ್ರಿಂದ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ದೇವರ ಚಿತ್ತವಿರುವುದಾದರೆ ನಾವು ಮುಂದಿನ ವಾರದಿಂದ ತಿರುಗಿ ಪವಿತ್ರಾತ್ಮನ ಕುರಿತಾಗಿ ಆಳವಾದಂಥ ವಿಷಯಗಳನ್ನು ತಿಳಿದುಕೊಳ್ಳೋಣ. ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನೇ, ನಮ್ಮ ಮೇಲೆ ನೀವು ಅಪ್ಪ ವಿಶೇಷವಾದಂಥ ಕರುಣೆಯನ್ನು ದಯೆಯನ್ನು ಇಟ್ಟು
ನಿನ್ನ ಆತ್ಮ ನಮಗೆ ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾವು ನಿಮ್ಮನ್ನು ಕೊಂಡಾಡುತ್ತೇವೆ. ಪವಿತ್ರಾತ್ಮನೇ, ನಮ್ಮನ್ನು ಕ್ಷಮಿಸಿ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಪಾಪಗಳನ್ನು ಮನ್ನಿಸಿರಿ ಅಪ್ಪ. ಈ ವಾಕ್ಯಗಳನ್ನು ಕೇಳುತ್ತಾ ಇರುವಂಥ ಪ್ರತಿಯೊಬ್ಬರ ಪಾಪಗಳನ್ನು ಮನ್ನಿಸಿರಿ, ಕ್ಷಮಿಸಿರಿ ಅಪ್ಪ. ಇನ್ನು ಅವರ ಜೀವಿತದಲ್ಲಿ ನೀವು ನರಳಾಟದಿಂದಲ್ಲ, ಸಂತೋಷದಿಂದ ಜೀವಿಸುವ ಹಾಗೆ ಅಪ್ಪ, ಅವರಲ್ಲಿ ಜೊತೆಯಲ್ಲಿ ಮಾತನಾಡುವ ಹಾಗೆ ಅವರ ಜೀವಿತವನ್ನು ರೂಪಿಸಿ ನಡೆಸಿರಿ. ಕರ್ತನೆ, ಈ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿ ನಡೆಸಿರಿ. ಮಹಿಮೆ ನಿಮಗೆ ಯೇಸು ಕರ್ತನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶ ನಿಮಗೆ ಪ್ರಯೋಜನವಾಗಿ ಇರುವುದಾದರೆ ನೀವು ಮತ್ತೊಬ್ಬರಿಗೆ ಈ ಸಂದೇಶವನ್ನು ಕಳುಹಿಸಲ್ಪಡ್ರಿ. ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳಿದ್ದರೂ ಸಹ ನಮ್ಮ ಒಂದು ಸ್ಕ್ರೀನ್ನಲ್ಲಿ ಕಾಣುತ್ತಾ ಇರುವಂತಹ ಫೋನ್ಗೆ ನೀವು ನಿಮ್ಮ ಪ್ರಾರ್ಥನಾ ಸಂದೇಶಗಳನ್ನು ಕಳುಹಿಸಲ್ಪಡ್ತು ಅಂದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ನಮಗಾಗಿ, ನಮ್ಮ ಸೇವೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ.